ಮಾಡೋದು. ಈಗ ಮನೆಯಲ್ಲಿ ಹಿರಿಯರೆಲ್ಲ ಯಾವುದಾದ್ರೂ ಹೆಣ್ಮಗುನೋ ಯಾವುದೋ ಫಂಕ್ಷನ್ ನೀವು ಹೇಳ್ದಂಗೆ ಹೋಗಿ ಬಂದಾದ್ಮೇಲೆ ಸುಸ್ತು, ಕಾಲು ಎಳಿತಾ ಇದೆ, ತುಂಬ ಟಯರ್ಡ್ ಆಗ್ತಿದೆ ಅಂತ ಮಲ್ಕೊಳ್ಳೋಂಥ ಸಂದರ್ಭದಲ್ಲಿ ಹಿರಿಯರೆಲ್ಲ ಒಂದು ದೃಷ್ಟಿ ತೆಗೆಯೋದು ಅಂತ ಮಾಡ್ತಾರೆ. ಆ ಕ್ರಮ ಹೇಗೆ ಗುರುಗಳೇ? ಹೌದು, ಇದು ಒಂದು ಕ್ರಮ. ದೃಷ್ಟಿ ತೆಗೆಯುವಂಥದ್ದು ನಾನು ವಿಶೇಷವಾಗಿ ಪಾಡ್ಕಾಸ್ಟ್ನಲ್ಲಿ ಮುಂದೆ ತಿಳಿಸ್ತೀನಿ. ಸರಿ. ಅದಕ್ಕಿಂತ ಮುಂಚೆ ನಾವೀಗ ಮನೆಗೆ ಹೇಗೆ ಭದ್ರತೆ ಮಾಡ್ಕೋಬೇಕು, ಸೆಕ್ಯೂರ್ಡ್ ಅನ್ನೋದ್ರ ಬಗ್ಗೆ ಹೇಳ್ಕೊಂಡು. ಸರಿ ಗುರು. ಬೆಳ್ಳುಳ್ಳಿ ಅಂತೂ ಎಲ್ಲರ ಅಡುಗೆ ಮನೆಯಲ್ಲಿ ಇರುತ್ತೆ. ಬೆಳ್ಳುಳ್ಳಿ ತಗೋಬೇಕು, ಅದನ್ನ ಎಸಳು ಬಿಡಿಸ್ಬೇಕು. ಆದರೆ ಒಂದು ಕಂಡೀಷನ್ ಏನಪ್ಪಾ ಅಂದ್ರೆ, ಆ ಬೆಳ್ಳುಳ್ಳಿ ಎಸಳಿನ ಮೇಲಿನ ಸಿಪ್ಪೆ ಬಿಡಿಸ್ಬಾರ್ದು. ಅದು ಹೋಲ್ ಕ್ಲೋವ್ ಇರಬೇಕು, ಬೆಳ್ಳುಳ್ಳಿ ಎಸಳು ಇರಬೇಕು. ಒಂದು 5-6 ಬೆಳ್ಳುಳ್ಳಿ ಎಸಳು ತಗೊಂಡ್ಬಿಟ್ಟು ನಮ್ಮ ಮನೆ ಮೇನ್ ಡೋರ್ ಏನಿರುತ್ತಲ್ಲ, ಇದು ಮ್ಯಾಟ್ ಕೆಳಗಡೆ ಇಟ್ಬಿಡ್ಬೇಕು. 5-6 ಬೆಳ್ಳುಳ್ಳಿ ಎಸಳು ಇಟ್ಬಿಟ್ಟು ಪ್ರತಿದಿನ ಕಸ ಗುಡಿಸ್ಬೇಕಾದ್ರೆ ಅದನ್ನ ಎತ್ಬಿಟ್ಟು ಅದನ್ನ ಸೈಡಿಗೆ ಇಟ್ಕೋಬೇಕು. ಬೆಳ್ಳುಳ್ಳಿ ಎಸಳು ಕಸ ಗುಡಿಸ್ಬೇಕು, ಮತ್ತೆ ಬೆಳ್ಳುಳ್ಳಿ ಎಸಳನ್ನ ಮ್ಯಾಟ್ ಕೆಳಗಡೆ ಇಟ್ಬಿಡ್ಬೇಕು, ಬಚ್ಚಿಟ್ಬಿಡ್ಬೇಕು, ಯಾರಿಗೂ ಕಾಣಿಸ್ಬಾರ್ದು. ಈ ರೀತಿ ಒಂದು 15 ದಿವಸ ಆ ಬೆಳ್ಳುಳ್ಳಿ ಎಸಳು ಮ್ಯಾಟ್ ಕೆಳಗಡೆನೇ ಇರಬೇಕು. 15 ದಿವಸ ಆದ್ಮೇಲೆ ಅದನ್ನ ಡಸ್ಟ್ಬಿನ್ಗೆ ಅದನ್ನ ಬಿಸಾಕ್ಬಿಡ್ಬೋದು. ಆಮೇಲೆ ಇನ್ನೂ ಒಂದೇನಪ್ಪ ಅಂದ್ರೆ, ಮನೆಯಿಂದ ಸದಸ್ಯರು ಹೊರಗಡೆ ಹೋಗಿ ಕೆಲಸಕ್ಕೆ, ಆಫೀಸಿಗೆ, ಅದು ಇದು ಅಂತ ಹೊರಗಡೆ ಹೋಗ್ತಿರ್ತಾರೆ. ವಾಪಸ್ ಫೈನಲ್ ಆಗಿ ಅವ್ರ ಮನೆಗೆ ಬಂದಾಗ ಒಂದು 2-3 ಸೆಕೆಂಡ್ ಅಟ್ಲೀಸ್ಟ್ ಆ ಮ್ಯಾಟ್ ಮೇಲೆ ನಿಂತ್ಕೊಂಡು ಒಳಗಡೆ ಬರಬೇಕು. ಇದರಿಂದ ಏನಾಗುತ್ತೆ ಅಂದ್ರೆ, ಆ ಮ್ಯಾಟ್ ಕೆಳಗಡೆ ಇರುವಂತಹ ಬೆಳ್ಳುಳ್ಳಿ ಹೆಸರು ಅವ್ರ ಮೈಯಿಂದ ನೆಗೆಟಿವ್ ಎನರ್ಜಿ ಪಟ್ಟಂತ ಹೇಳ್ಕೊಳ್ಳುತ್ತೆ.